ಮನೆ ಒಳಗಡೆ ಆಗೋ ವಾಟರ್ ಲೀಕೇಜ್ಗೆ ನಾವೆಲ್ಲರೂ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಅದೇ ತರ ಮನೆ ಮೇಲೆ ಫ್ಲೋರಿಂಗ್ ಅಲ್ಲಿ ಆಗೋ ಲೀಕೇಜ್ ನ ಫಸ್ಟ್ ನೋಡ್ಕೊಬೇಕು. ಟೆರೇಸ್ ಅಲ್ಲಿ ವಾಟರ್ ಲೀಕೇಜ್ ಆದ್ರೆ ಮೋಲ್ಡ್ ಪೂರಾ ಡ್ಯಾಂಪ್ನೆಸ್ ಬಂದು ಪೇಂಟ್ ಎಲ್ಲ ಹಾಳಾಗುತ್ತೆ. ಈ ತರ ವಾಟರ್ ಲೀಕೇಜ್ ಆಗ್ತಿರಾ ಮೋಲ್ಡ್ ಸುರಕ್ಷಿತವಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ನಾನು ತೋರಿಸ್ತೀನಿ ಬನ್ನಿ. ಸೊ ನಾನು ಫ್ಲೋರಿಂಗ್ ನ ಟೆರೇಸ್ ಅಲ್ಲಿ ಮಾತ್ರ ಮಾಡಿಸಿಲ್ಲ, ಬಟ್ಟೆ ಒಗೆಯೋದಕ್ಕೆ ಅಂತ ಸಪರೇಟ್ ಆಗಿ ರೂಮ್ ಮಾಡಿದ್ದೀನಿ. ಅದ್ರ ಮೇಲೆ ಟೆರೇಸ್ ಅಲ್ಲೂ ಕೂಡ ಮಾಡಿಸಿದೆ, ಮತ್ತೆ ಒಳಗಡೆ ಕೂಡ ಮಾಡಿಸಿದೆ, ಮತ್ತೆ ಸ್ಟೇರ್ ಕೇಸ್ ರೂಮ್ ಅಲ್ಲಿ ಕೂಡ ಮಾಡಿಸಿದ್ದೀನಿ. ಸೊ ಎಲ್ಲಿ ನಿಮ್ಗೆ 4 ಇಂಚು ಸ್ಲೋಪ್ ಬರುತ್ತೋ ಅಲ್ಲಿ 20 mm ಜೆಲ್ಲಿನ ಯೂಸ್ ಮಾಡಿ. ಎಲ್ಲಿ 1 ಇಂಚು ಅಥವಾ 2 ಇಂಚು ಸ್ಲೋಪ್ ಬರುತ್ತೆ ಅಲ್ಲಿ 6 mm ಅಥವಾ 12 mm ಜೆಲ್ಲಿನ ಯೂಸ್ ಮಾಡಿ. ನಾವು ಯೂಸ್ ಮಾಡಿರೋದು 12 mm ಬಿಕಾಸ್ ಅಷ್ಟು ಈಸಿಯಾಗಿ 6 mm ಜೆಲ್ಲಿ ಬೇಗ ಸಿಗೋದಿಲ್ಲ. ಸೊ ಈ ಪ್ರೋಸೆಸ್ ಅಲ್ಲಿ ಮೇನ್ ಅಂದ್ರೆ ವಾಟರ್ ಪ್ರೂಫ್. ನಾನು ಡಾಕ್ಟರ್ ಫಿಕ್ಸ್ಡ್ 101 LW+ ನ ಯೂಸ್ ಮಾಡಿದ್ದೀನಿ. ಇದು 1 ಮೂಟೆ ಸಿಮೆಂಟ್ ಗೆ 200 ml ಯೂಸ್ ಮಾಡಬೇಕಿರುತ್ತೆ. ಸೊ ನನಗೆ ಫ್ಲೋರಿಂಗ್ ಗೆ 40 bags ವರೆಗೂ ಸಿಮೆಂಟ್ ಯೂಸ್ ಆಗಿದೆ. ಸೊ ಬಜೆಟ್ ಕೇಳಕ್ ಬಂದ್ರೆ ಅಪ್ ಟು 1 lakh rupees ವರೆಗೂ ನಿಮ್ಗೆ ಆಗುತ್ತೆ ಐಟಮ್ಸ್ ಮತ್ತೆ ಮಾಡೋದಕ್ಕೆಲ್ಲ ಸೇರಿಸಿ. ಅದೇ ಯಾವುದೇ ಕಾಂಟ್ರಾಕ್ಟರ್ ಗೆ ಕೊಡ್ತೀರಾ ನೀವೇ ನಿಂತು ಮಾಡಿಸ್ತೀರಾ ಅಂದ್ರೆ ಆರಾಮಾಗಿ ಒಂದು 60,000 to 70,000 ಅಲ್ಲಿ ಕ್ಲೋಸ್ ಮಾಡಬಹುದು. ಅಂಡ್ ನಮ್ದು ಫ್ಲೋರಿಂಗ್ ಬೆಳಿಗ್ಗೆ 12 o'clock ಗೆ ಸ್ಟಾರ್ಟ್ ಮಾಡಿದಕ್ಕೆ ನೈಟ್ 3 o'clock ವರೆಗೂ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ಡೇ 12 o'clock ಗೆ ಕ್ಲೋಸ್ ಆಗಿದೆ. ಸರ್ಫೇಸ್ ಎಲ್ಲ ಈ ತರ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ದಪ್ಪ ದಾರ ತಗೊಳ್ಳಿ. ಚಿಕ್ಕ ಸೈಜ್ ಅನ್ನು ತಗೊಂಬೇಡಿ, ದಪ್ಪದು ಪ್ಲಾಸ್ಟಿಕ್ ಸೈಜ್ ದಾರ ತಗೊಂಡು ಈ ತರ ನೀವು 2 ಗೆ ಬಾಕ್ಸ್ ಹಾಕೊಂಡು ಮೇಲೆ ವಾಟರ್ ಪ್ರೂಫ್ ಮತ್ತೆ ಸಿಮೆಂಟ್ ನ ಮಿಕ್ಸ್ ಮಾಡಿ ಈ ತರ ಮತ್ತೊಮ್ಮೆ ವಾಟರ್ ಪ್ರೂಫ್ ಅಲ್ಲಿ ನೀವು ಕೋಟಿಂಗ್ ಮಾಡಿಸ್ಕೊಳ್ಳಿ. ಅಂಡ್ ಇದರಲ್ಲಿ ಮೇನ್ ಏನು ಅಂದ್ರೆ ನಾನು 2 ಸ್ಲೋಪ್ ನ ಕೊಡ್ಸಿದ್ದೀನಿ. ಯಾವತ್ತು ಒಂದೇ ಸ್ಲೋಪ್ ಕೊಡಿಸ್ಬೇಡಿ, ವಾಟರ್ ಹೋಗೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಒಂದು ಮೇನ್ ಸ್ಲೋಪ್ ಕೊಡಿಸಿ, ಇನ್ನೊಂದು ಮಾಡರೇಟ್ ಸ್ಲೋಪ್ ಕೊಡಿಸಿ. ಸೊ ನಮ್ಮ ಫ್ಲೋರಿಂಗ್ ಪ್ರೋಸೆಸ್ ಅಲ್ಲಿ ಟೈಮ್ ಯಾಕೆ ಜಾಸ್ತಿ ತಗೊಂತು ಅಂದ್ರೆ ನಾನು ಬೇಬಿ ಜೆಲ್ಲಿ ಮತ್ತೆ ಸಿಮೆಂಟ್, ಡಸ್ಟ್, ವಾಟರ್ ಪ್ರೂಫ್ ನ ಯೂಸ್ ಮಾಡಿ ಕಾಂಕ್ರೀಟ್ ತರ ನಾನು ಫ್ಲೋರಿಂಗ್ ಮಾಡಿಸಿದ್ದೀನಿ. ಎಲ್ಲರೂ ಏನ್ ಮಾಡ್ತಾರೆ, ಜಸ್ಟ್ ಡಸ್ಟ್ ಮತ್ತೆ ಸಿಮೆಂಟ್ ಹಾಕಿ ಮಡ್ಡಿ ತರ ಎಳೆದ್ಬಿಟ್ಟು ಫ್ಲೋರಿಂಗ್ ಅಂತ ಹೇಳ್ತಾರೆ. ದಯವಿಟ್ಟು ಆ ತರ ಮಾಡಿಸ್ಬೇಡಿ, ಅದರಲ್ಲಿ ಫ್ಯೂಚರ್ ಅಲ್ಲಿ ನಿಮಗೆ ವಾಟರ್ ಲೀಕೇಜಸ್ ಬರುತ್ತೆ. ಬೇಬಿ ಜೆಲ್ಲಿನ ಹಾಕಿ ಕಾಂಕ್ರೀಟ್ ತರ ಹಾಕಿ ವಾಟರ್ ಪ್ರೂಫ್ ಜಾಸ್ತಿ ಹಾಕಿದ್ರೆ ನಿಮಗೆ ಲೈಫ್ ಟೈಮ್ ವಾಟರ್ ಲೀಕೇಜ್ ಬರುತ್ತೆ. ಸೊ ನನಗೆ ಗೊತ್ತಿರೋ ಹಂಗೆ 100% ಅಲ್ಲಿ ಯಾರೋ 10 to 20% ಜನ ಮಾತ್ರ ಈ ತರ ಮಾಡಿಸ್ತಾರೆ. ಯಾಕೆ ಅಂದ್ರೆ ಕಾಂಟ್ರಾಕ್ಟರ್ ಆಗ್ಲಿ ಮೇಸ್ತ್ರಿ ಆಗ್ಲಿ ಹೇಳೋದಿಲ್ಲ ಅವ್ರಿಗೆ ಕೆಲಸ ಜಾಸ್ತಿ ಆಗುತ್ತೆ ಅಂತ. ದಯವಿಟ್ಟು ಇದೇ ತರ ಮಾಡಿಸ್ಕೊಳ್ಳಿ.